77 ವರ್ಷ ಆದಮೇಲೆ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ, ನಾವು ಯಾವ ದಿಕ್ಕಲ್ಲಿ ಹೋಗ್ತಿದ್ದೀವಿ. ಕೇರಳದ ಮುಸ್ಲಿಮರ ಹೆಣ್ಣು ಮಕ್ಕಳ ಟೋಟಲ್ ಫರ್ಟಿಲಿಟಿ ರೇಟು ಈಗ ಹೆಚ್ಚು ಕಡಿಮೆ 1.8 ಅಥವಾ 2 ಮಾತ್ರ ಬಂದು ನಿಂತಿದೆ. ಉತ್ತರ ಪ್ರದೇಶದ ಹಿಂದೂ ಹೆಣ್ಣು ಮಕ್ಕಳ ಫರ್ಟಿಲಿಟಿ ರೇಟ್ ಈಗಲೂ ಕೂಡ 4.5. ಈಗಲೂ ವಾಸ್ತವವಾಗಿ ಮುಸ್ಲಿಮರ ಜನಸಂಖ್ಯೆಯ ಇಳಿಕೆಯ ವೇಗ ಹಿಂದೂಗಳ ಜನಸಂಖ್ಯೆಯ ಇಳಿಕೆಯ ವೇಗಕ್ಕಿಂತ ಜಾಸ್ತಿ ಇದೆ. 2070 ತನಕ ಭಾರತದ ಜನಸಂಖ್ಯೆ ಏರುತ್ತೆ. 2070 ನಂತರ ಭಾರತದ ಜನಸಂಖ್ಯೆ ಕುಸಿಯಕ್ಕೆ ಶುರುವಾಗುತ್ತೆ. 2100ರಲ್ಲಿ ನಮ್ಮ ಜನಸಂಖ್ಯೆ 97 ಕೋಟಿಗೆ ಆಗುತ್ತೆ. ಇದು ವಾಸ್ತವ. ಆ್ಯಕ್ಚುಲಿ ಒಂದು ಮುಂದಾಲೋಚನೆ ಇರುವ ದೇಶ, ದೂರಗಾಮಿ ದೇಶ ಇದಕ್ಕೆ ಸಿದ್ಧವಾಗಬೇಕು. ಒಬ್ಬ ಯುವಕ ಅಥವಾ ಯುವತಿ 3 ತಲೆಮಾರನ್ನ ಸಾಕಬೇಕು. ಅಜ್ಜ ಅಜ್ಜಿ ಬದುಕಿರ್ತಾರೆ, ಅಪ್ಪ ಅಮ್ಮ ಬದುಕಿರ್ತಾರೆ, ಒಬ್ಬ ಯುವಕರಿರ್ತಾರೆ. ನಿಮಗೆ ಯುವಜನರೇ ಇಲ್ಲ ಅಂತಂದ್ರೆ ದೇಶ ಹೆಂಗೆ ನಡೆಸ್ತೀರಾ? ಚೈನಾ ಮತ್ತೆ 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಅಫಿಷಿಯಲ್ ಪಾಲಿಸಿ ಮಾಡ್ತಿದ್ದಾರೆ. ಈ ದುಡಿಯುವ ಕೈಗಳಿಗೆ, ಈ ಯುವ ಸ್ಫೂರ್ತಿಗಳಿಗೆ ನಾವು ಕೈಗೆ ಕೆಲಸ ಕೊಟ್ಟರೆ ಜಗತ್ತಿಗೆ ಅನ್ನ ಹಾಕ್ತಾ ಇದೆ. ಇದು ಮಾಡ್ತಿರೋದು ಮುಸ್ಲಿಮರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಮಾಡ್ತಿರುವಂತಹ ಸಮಗ್ರವಾದ ದಾಳಿಯ ಮತ್ತೊಂದು ಭಾಗ. ಮೊದಲನೇದಾಗಿ ನಾನು ಉಗ್ರಪ್ಪನವ್ರಿಗೆ ಸಬ್ಸ್ಟಿಟ್ಯೂಟ್ ಆಗಬೇಕು ಅಂತ ಬಯಸಲ್ಲ. ಉಗ್ರಪ್ಪನವ್ರಿಗೆ ನೀವು ಗೊತ್ತಿದೆ. ಇನ್ನೊಂದು ಮೋಸ ಆಗಿದೆ. ಆ್ಯಕ್ಚುಲಿ ಪದೇ ಹಿರಿಯ ಪತ್ರಕರ್ತ ಅಂತಾರೆ. ವೇದಿಕೆ ಮೇಲಿರೋರಿಗೆಲ್ಲ ಹೋಲಿಸಿದ್ರೆ ನಾನು ಅಷ್ಟು ಹಿರಿಯ ಅಲ್ಲ, ಪತ್ರಕರ್ತನಾಗಿಯೂ ಹಿರಿಯ ಅಲ್ಲ. ಇತ್ತೀಚೆಗೆ ತಾನೇ ಅದು ಇದು ಮಾಡ್ಕೊಂಡು ಆ್ಯಕ್ಟಿವಿಸಮ್ನೆಲ್ಲ ಇದ್ದದ್ದು ನಾನು. ಅವೆರಡು ವಿಷಯಗಳೊಂದಿಗೆ ಉದ್ಘಾಟನೆಯನ್ನು ಬೇರೆಯವ್ರು ಮಾಡ್ತಾರೆ. ಅದರಿಂದ 3 ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಿದ್ದೆ. ಮೊದಲನೇದು, ಈ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು 2022ರಿಂದಲೂ ಕೂಡ ಇದ್ರ ಬಗ್ಗೆ ಕೆಲವು ವಿಡಿಯೋಗಳು, ಕೆಲವು ಲೇಖನಗಳನ್ನ ಬರೆದಿದ್ದೆ. ಅದ್ರ ಬಗ್ಗೆ ಯಾಕಂದರೆ ಪುಸ್ತಕ ನಾನು ಓದಿಲ್ಲ, ಬಟ್ ಈಗ ಬಂದ ತಕ್ಷಣ ಅದನ್ನು ನೋಡಿದೆ. ಸೊ ಭಾಳ ಖುಷಿ ಆಯ್ತು ಅದನ್ನು ಓದಿ. ನಿಜಕ್ಕೂ ಕೂಡ ಮುಸ್ಲಿಂ ಜನಸಂಖ್ಯೆ ಏರಿ ಈ ದೇಶ ಮುಸ್ಲಿಂ ರಾಷ್ಟ್ರವಾಗುತ್ತದ ಅನ್ನೋದ್ರ ಬಗ್ಗೆ ಪುಸ್ತಕದಲ್ಲೇ ಇರುವಂತಹ ಮತ್ತು ನನಗೂ ಕೂಡ ಕೆಲವು ಗೊತ್ತಿರುವಂಥ ಕೆಲವು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಎರಡನೇದು, ಅತಿ ಮುಖ್ಯವಾಗಿ ಯಾತಕ್ಕೆ ಇದನ್ನು ಮಾಡ್ತಿದ್ದಾರೆ, ಯಾತಕ್ಕೆ ಪದೇ ಈ ಚರ್ಚೆಯನ್ನು ತರ್ತಿದ್ದಾರೆ? ಕೇವಲ ಇದೊಂದೇನಾ? ಇದು ಇನ್ನುಳಿದ ಎಲ್ಲ ಅವರ ಅಜೆಂಡಾಗಳ ಭಾಗವಾಗಿ ಇದನ್ನು ಮುಂದೆ ತರ್ತಿದ್ದಾರೆ. ಮೂರನೇದು, ಅತಿ ಮುಖ್ಯವಾಗಿ ಇದನ್ನು ಹಿಮ್ಮೆಟ್ಟಿಸೋದೇ. ಇದರಲ್ಲಿ ವಿರೋಧ ಪಕ್ಷಗಳ ಕರ್ತವ್ಯ ಏನು, ಚಳುವಳಿಗಳ ಕರ್ತವ್ಯ ಏನು, ನಾವು ಅದನ್ನು ಮಾಡ್ತಿದ್ದೀವಿ. ಈ 3 ವಿಷಯಗಳನ್ನ ಮಾತ್ರ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಭಾರತ ಮುಸ್ಲಿಂ ರಾಷ್ಟ್ರವಾಗುವುದೇ ಅನ್ನೋ ಪ್ರಶ್ನೆ, ಭಾರತ ಮನುಷ್ಯ ರಾಷ್ಟ್ರವಾಗುವುದೇ ಅಂತ ಅಂಬೇಡ್ಕರ್ ಭಾಳ ಮುಖ್ಯವಾಗಿ ಕೇಳಿದರು. ಮನುಷ್ಯರ ರಾಷ್ಟ್ರ ಆಗುತ್ತಾ ಈ ದೇಶ? ಎಲ್ಲಿಯ ತನಕ ಜಾತಿಗಳಿರ್ತಾವೋ ನಾವು ಮನುಷ್ಯರಾಗಿ ಉಳಿತೀವ? ಮೇಲು ಕೀಳು, ನಾನು ಶ್ರೇಷ್ಠ ನೀನು ಕನಿಷ್ಠ ಅಂತ ಇರೋ ತನಕ ಬಂಧುತ್ವ ಅನ್ನೋದು ಬರುತ್ತಾ? ಬಂಧುತ್ವ ಇಲ್ಲ ಅಂತಂದರೆ ಒಂದು ದೇಶವಾಗಿ ಉಳಿಯುತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಪ್ರಶ್ನೆ, ದೇಶ ನಿರ್ಮಾಣದ ಪ್ರಶ್ನೆ. ಬಂಧುತ್ವವಿಲ್ಲದೆ ಒಂದು ದೇಶ ಉಳಿಯಲ್ಲ. ಆ ಬಂಧುತ್ವವನ್ನು ಕಟ್ಟುವುದರ ಭಾಗವಾಗಿ ಸಂವಿಧಾನ ನಮಗೆ ಹಲವಾರು ಎಲ್ಲರೂ ಒಟ್ಟಿಗೆ ಹೋಗುವಂತಹ ರೀತಿಯ ಕೆಲವು ಕಾನೂನುಗಳನ್ನು, ಆರ್ಟಿಕಲ್ಗಳನ್ನು ಕೊಟ್ಟು ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ತಿದ್ದೀವೋ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ಅಂಥ ಸಂದರ್ಭ ನಮ್ಮ ಹತ್ರ ಇರಬೇಕಾದ್ರೆ ಇವತ್ತು ನಮಗೆ ಅತ್ಯಗತ್ಯವಾಗಿ ಬೇಕಾಗಿರೋದು ಒಂದು ದೊಡ್ಡ ಆತ್ಮಾವಲೋಕನ. 77 ವರ್ಷ ಆದಮೇಲೆ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ, ನಾವು ಯಾವ ದಿಕ್ಕಲ್ಲಿ ಹೋಗ್ತಿದ್ದೀವಿ ಅಂತ. ಆ ದಿಕ್ಕಲ್ಲಿ MG ಹೆಗಡೆಯವರು, ಮಹೇಂದ್ರ ಕುಮಾರ್ ಅವರು, ಚಿಂತನ್ ಅವರು, ನಿಕೇತರಾಜ್ ಅಂತವರು ಇವರೆಲ್ಲ ಒಂದು ಭರವಸೆಗಳಾಗಿ ಕಾಣ್ತಾರೆ. ಅಂದರೆ ಸಂಘಿಗಳಿಂದ ಹೊರಟು ಮತ್ತೆ ಮನುಷ್ಯರಾಗುವ ಕಡೆ ಪ್ರಯಾಣದಲ್ಲಿ ಅದರಲ್ಲೂ ಅಷ್ಟು ಗಟ್ಟಿಯಾಗಿ ನಿಂತದ್ದೇನಿದೆ. ಹೀಗಾಗಿ MG ಹೆಗಡೆಯವರಿಗೆ ಪ್ರಧಾನವಾಗಿ ಒಂದು ದೊಡ್ಡ ಕೃತಜ್ಞತೆಗಳು. ಹಾಗೂ MG ಹೆಗಡೆಯ ಪರಂಪರೆಯಾಗಿ ಈ ಕರ್ನಾಟಕದಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡ್ತಿರೋರೆಲ್ಲರಿಗೂ ಕೂಡ ಈ ವೇದಿಕೆಯನ್ನು ಬಳಸ್ಕೊಂಡು ಒಂದು ದೊಡ್ಡ ಕೃತಜ್ಞತೆಗಳನ್ನ ಹೇಳ್ತೇನೆ. ಒಂದು ನಿರಾಳ ಆಗುತ್ತೆ ಈ ಥರದ್ದೆಲ್ಲ ನಡೀತಾ ಇರಬೇಕಾದ್ರೆ. ಮುಖ್ಯವಾಗಿ ಈ ಥರದ್ದೊಂದು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತದ? ಸಂಕ್ಷಿಪ್ತವಾಗಿ 2-3 ವಿಷಯಗಳು ನಿಮ್ಗೆ ಗಮನಕ್ಕೆ ತರ್ತೀನಿ. ಆ ಪುಸ್ತಕದಲ್ಲೂ ಇದೆ, ನೀವು ಅದನ್ನು ಓದ್ಕೊಳ್ಬಹುದು. ಜನಸಂಖ್ಯೆ ಜಾಸ್ತಿ ಆಗುವುದರ ಬಗ್ಗೆ 2 ಪ್ರಮುಖವಾದಂಥ ಅಂಶಗಳನ್ನು ಬಳಸ್ತಾರೆ. ಒಂದು ಟೋಟಲ್ ಫರ್ಟಿಲಿಟಿ ರೇಟು, ಎರಡನೇದು ರೀಪ್ಲೇಸ್ಮೆಂಟ್ ರೇಟ್. ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಈಗಾಗಲೇ ಹೆಗಡೆಯವರು ಹೇಳಿದಾಗೆ ಒಂದು ಹೆಣ್ಣಿನ ಸಂತಾನೋತ್ಪತ್ತಿಯ ಅವಧಿಯಲ್ಲಿ 18 ವರ್ಷದಿಂದ 45 ವರ್ಷದ ಅವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ಕೊಡ್ತಾಳೆ, ಎಷ್ಟು ಮಕ್ಕಳಿಗೆ ಜನ್ಮ ಕೊಡಬಲ್ಲರೂ ಅಲ್ಲ, ಕೊಡುತ್ತಾರೆ, ಎಷ್ಟು ಕೊಡ್ತಾರೆ ಎನ್ನುವುದಕ್ಕೆ ಆಗಲೇ ವಿವರಿಸಿ ಹೇಳಿದಂಗೆ ಶೈಕ್ಷಣಿಕ, ಸಾಮಾಜಿಕ ಹಲವಾರು ವಿಷಯಗಳು ಕೂಡಿ ಬರ್ತವೆ. ಟೋಟಲ್ ಫರ್ಟಿಲಿಟಿ ರೇಟು ಸ್ವಾತಂತ್ರ್ಯಕ್ಕೆ ಮುಂಚೆ 10 ಇತ್ತು, 15 ಇತ್ತು, 20 ಕೂಡ ಇತ್ತು. ಆದರೆ ಇವತ್ತಿನ ಕಾಲಮಾನದಲ್ಲಿ 2011ರಲ್ಲಿ ನಮಗೆ ಲಭ್ಯವಿರುವ ಅಂಕಿಅಂಶಗಳು ಇಟ್ಕೊಂಡು ನೋಡಿದ್ರೆ ಕೇರಳದ ಮುಸ್ಲಿಮರ ಹೆಣ್ಣು ಮಕ್ಕಳ ಟೋಟಲ್ ಫರ್ಟಿಲಿಟಿ ರೇಟು ಹಾಗೂ ಉತ್ತರ ಪ್ರದೇಶದ ಹಿಂದೂ OBC ಮತ್ತು ಹಿಂದೂ ಅಂತ ಕರೆಯಲ್ಪಡುವರ ಎಲ್ಲ ಮಹಿಳೆಯರ OBC ರೇಟು
ಆದಿವಾಸಿಗಳು, ಜಾರ್ಖಂಡು ಛತ್ತೀಸ್ಗಢದಲ್ಲಿರುವ ಆದಿವಾಸಿ ಹೆಣ್ಣು ಮಕ್ಕಳ ಫರ್ಟಿಲಿಟಿ ರೇಟು, ಇದನ್ನು ನಾವು ಹೋಲಿಸಿ ನೋಡ್ಬೋದು. ಕೇರಳದ ಮುಸ್ಲಿಮರ ಹೆಣ್ಣು ಮಕ್ಕಳ ಟೋಟಲ್ ಫರ್ಟಿಲಿಟಿ ರೇಟು ಈಗ ಹೆಚ್ಚು ಕಡಿಮೆ 1.8 ಅಥವಾ 2 ಮಾತ್ರ ಬಂದು ನಿಂತಿದೆ. ಉತ್ತರ ಪ್ರದೇಶದ ಹಿಂದೂ ಹೆಣ್ಣು ಮಕ್ಕಳ ಫರ್ಟಿಲಿಟಿ ರೇಟ್ ಈಗಲೂ ಕೂಡ 4.5 ಈಗಲೂ. ಹಾಗಾದ್ರೆ ಏನು ವ್ಯತ್ಯಾಸ? ಟೋಟಲ್ ಫರ್ಟಿಲಿಟಿ ರೇಟು ಧರ್ಮಾಧಾರಿತವಾದದ್ದ? ಯಾಕೆ ಉತ್ತರ ಪ್ರದೇಶದ ಹಿಂದೂ, ಕೇರಳದ ಮುಸ್ಲಿಂ ಬೇರೆ ಬೇರೆ ಧರ್ಮಕ್ಕಾದರೂ ಫರ್ಟಿಲಿಟಿ ರೇಟ್ ಯಾಕೆ ಬೇರೆ ಬೇರೆ ಇದೆ? ಧರ್ಮದ, ಇಟ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ರಿಲಿಜನ್. ಧರ್ಮಾಧಾರಿತವಾದದ್ದಲ್ಲ. ಒಂದು ಹೆಣ್ಣಿಗೆ ಕುಟುಂಬದ ಒಳಗಡೆ ಮತ್ತು ತನ್ನ ದೇಹದ ಮೇಲೆ ನಿಯಂತ್ರಣ ಮಾಡುವಂತಹ ಸ್ವಾತಂತ್ರ್ಯ ಸಿಕ್ಕಾಗ ಪೇಟ್ರಿಯಾರ್ಕಲ್ ಸೊಸೈಟಿನಲ್ಲಿ ಅದು ಇರೋದಿಲ್ಲ. ಒಂದು ಹೆಣ್ಣು ಗಂಡು ಮಗು ಹುಟ್ಟೋ ತನಕ ಜನ್ಮ ಕೊಡ್ತಾನೆ ಇರಬೇಕು. SIR ಅಲ್ಲಿ ಅದೊಂದು ತುಂಬ ದೊಡ್ಡ ಪ್ರಕರಣವಾಗಿ ಬಂದಿದೆ. ನಾನು ನಂತರ ಅದ್ರ ಬಗ್ಗೆ ಮಾತಾಡ್ತೇನೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟಲ್ಲಿ ಈಗ 6 ಮಕ್ಕಳದೊಂದು ಡಿಸ್ಕ್ರಿಪಿಯನ್ಸಿ ಅಂತ ಹೇಳ್ತಿದ್ದಾರೆ, ಅದು ಬೇರೆ ವಿಷಯ. ಅಂದರೆ ಇದು ಒಂದು ಹೆಣ್ಣಿಗೆ ಸಾಮಾಜಿಕ ಜೀವನದಲ್ಲಿ ಹಾಗೂ ತನ್ನ ದೇಹದ ಮೇಲೆ ನಿಯಂತ್ರಣ ಕೊಡುವಂತಹ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ವಾತಾವರಣ ಇದ್ದಾಗ ತನ್ನಂತೆ ತಾನೇ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗುತ್ತೆ. ಇದು ಕೆಲವು ಸಮುದಾಯಗಳಿಗೆ ಬಹಳ ಬೇಗ ದಿಕ್ಕಿದೆ. ಐತಿಹಾಸಿಕ ಕಾರಣಗಳಿಗಾಗಿ ಈ ದೇಶದಲ್ಲಿ ಪಾರ್ಟಿಷನ್ ಅನ್ನುವಂಥದ್ದು ಮುಸ್ಲಿಮರಲ್ಲಿ ಇರಬಹುದಾದಂಥ ಮಧ್ಯಮ ವರ್ಗವನ್ನು, ಒಂದು ಸುಧಾರಣವಾದಂಥ ತರಬಹುದಾದಂಥ ಮಧ್ಯಮ ವರ್ಗವನ್ನು ಇಲ್ಲದಂತೂ ಕೂಡ ಮಾಡಿತು. ಸೊ ಇತಿಹಾಸದ ಈ ಚಲನೆಯಲ್ಲಿ ನಂತರ ನಿಧಾನಕ್ಕೆ ಇವರು ಕಾಲಿಟ್ಟರು. ಆದರೂ ಕೂಡ ಇವತ್ತು ಅಂಕಿಅಂಶಗಳೇನು ಹೇಳುತ್ತೆ? 1980 ಇಟ್ಕೊಂಡು ಹೋಲಿಸಿದ್ರೆ 1981ರಿಂದ 91, 91ರಿಂದ 2011, 2001, 2001ರಿಂದ 2011 ಈ 4 ದಶಕಗಳಲ್ಲಿ ವಿವಿಧ ಧರ್ಮಗಳ ಟೋಟಲ್ ಫರ್ಟಿಲಿಟಿ ರೇಟು ಇಳಿಕೆಯಾಗುತ್ತಿರುವ ವೇಗ ಎಷ್ಟು? ಇಳಿಕೆ ಎಷ್ಟು ಅಂತ ನಾನು ಹೇಳ್ತಿಲ್ಲ, ಇಳಿಕೆಯ ವೇಗ. ವಾಸ್ತವವಾಗಿ 1991ರ ನಂತರದಲ್ಲಿ, ವಿಶೇಷವಾಗಿ 2001ರಿಂದ 2011ರ ನಡುವೆ ಮುಸ್ಲಿಮರ ಜನಸಂಖ್ಯೆಯ ಇಳಿಕೆಯ ವೇಗ ಹಿಂದೂಗಳ ಜನಸಂಖ್ಯೆಯ ಇಳಿಕೆಯ ವೇಗಕ್ಕಿಂತ ಜಾಸ್ತಿ ಇದೆ. ಇಳಿಕೆಯ ವೇಗ ಹೋಲ್ ನಂಬರ್ಸ್ ಅಲ್ಲಿ ಇನ್ನೂ ಕೂಡ ವ್ಯತ್ಯಾಸ ಇದೆ. ಹೇಳಿದಾಗ 0.2.5 ಅಷ್ಟು ವ್ಯತ್ಯಾಸ ಇದೆ. ಬಟ್ ದಿಕ್ಕು ಯಾವ ಕಡೆಗಿದೆ? ದಿಕ್ಕು ಇನ್ನು 20 ವರ್ಷ ಕಳೆದ್ರೆ ಮುಸ್ಲಿಮರ ಜನಸಂಖ್ಯೆಯ ಇಳಿಕೆಯ ವೇಗ ಹಿಂದೂಗಳ ಜನಸಂಖ್ಯೆಗಿಂತ ಕಡಿಮೆ ಇರುತ್ತೆ. ಎರಡನೇದು ಅತಿ ಮುಖ್ಯವಾಗಿ ಬಳಸೋದೇನು? ರೀಪ್ಲೇಸ್ಮೆಂಟ್ ರೇಟ್. ಒಂದು ಜನಸಂಖ್ಯೆ ಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂತಂದ್ರೆ 2.1ನ ರೀಪ್ಲೇಸ್ಮೆಂಟ್ ರೇಟ್ ಅಂತ. ಅಪ್ಪ ಅಮ್ಮಂದ್ರು ಇರ್ತಾರೆ, ಅಪ್ಪ ಅಮ್ಮಂದ್ರು ಸತ್ತಾದ್ಮೇಲೆ 2 ಮಕ್ಕಳಿದ್ರೆ ಅವ್ರು ಆ ಜಾಗಕ್ಕೆ ಬರ್ತಾರೆ, ಜನಸಂಖ್ಯೆ ಸ್ಥಾಯಿಯಾಗಿರುತ್ತೆ. ಆದ್ರೆ ಏನಾಗ್ತಾ ಇದೆ? ರಿಪ್ಲೇಸ್ಮೆಂಟ್ ರೇಟು 2.1 ಅಲ್ಲ. ಕೇರಳದಲ್ಲಿ ನಾನು ಆಗಲೇ ಹೇಳಿದಾಗೆ ಮುಸ್ಲಿಮರದೇ 1.9. ಇಡೀ ಕೇರಳದು, ಇಡೀ ದಕ್ಷಿಣ ರಾಜ್ಯಗಳದ್ದು, ಉದಾಹರಣೆಗೆ 17-18 ರಾಜ್ಯಗಳದ್ದು ರಿಪ್ಲೇಸ್ಮೆಂಟ್ ರೇಟು 2.1ಕ್ಕಿಂತ ಕಡಿಮೆ ಇದೆ. ಉತ್ತರ ಪ್ರದೇಶ, ಉತ್ತರ ಭಾರತದಲ್ಲಿ ಅತಿ ವೇಗವಾಗಿ ರಿಪ್ಲೇಸ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇದೆ. ಜಗತ್ತಿನ ಎಲ್ಲ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಕೂಡ ರಿಪ್ಲೇಸ್ಮೆಂಟ್ ರೇಟು 1.2ಕ್ಕಿದೆ. ಇದೆಲ್ಲವನ್ನೂ ಆಧರಿಸಿ ವಾಸ್ತವ ಏನಪ್ಪಾ ಅಂದ್ರೆ, ಲ್ಯಾನ್ಸೆಟ್ ಅಂತ ಒಂದು ದೊಡ್ಡ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಇದೆ, ಅವರೊಂದು ಪತ್ರಿಕೆ ತರ್ತಾರೆ ಲ್ಯಾನ್ಸೆಟ್ ಅಂತ. ಅವರ ಪ್ರೊಜೆಕ್ಷನ್ ಪ್ರಕಾರ 2100ರ ನಂತರ ಈ ಜಗತ್ತಿನ ಜನಸಂಖ್ಯೆ ತೀವ್ರವಾಗಿ ಕುಸಿಯುತ್ತೆ. 2070ರ ತನಕ ಭಾರತದ ಜನಸಂಖ್ಯೆ ಏರುತ್ತೆ. 2070ರ ನಂತರ ಭಾರತದ ಜನಸಂಖ್ಯೆ ಕುಸಿಯಕ್ಕೆ ಶುರುವಾಗುತ್ತೆ. 2101ನೇ ಇಸ್ವಿನಲ್ಲಿ, ಇವತ್ತು 146 ಕೋಟಿ ಇದ್ದೀವಿ, 2100ರಲ್ಲಿ ನಮ್ಮ ಜನಸಂಖ್ಯೆ 97 ಕೋಟಿಗೆ ಆಗುತ್ತೆ. ಇದು ವಾಸ್ತವ. ಮುಸ್ಲಿಮರ ಜನಸಂಖ್ಯೆನೂ ಇಳಿಯುತ್ತೆ, ಹಿಂದೂಗಳ ಜನಸಂಖ್ಯೆನೂ ಇಳಿಯುತ್ತೆ. ಯಾಕಂದರೆ ರೀಪ್ಲೇಸ್ಮೆಂಟ್ ರೇಟು 1ಕ್ಕಿಂತ ಕಡಿಮೆ ಇರುತ್ತೆ. ಆ್ಯಕ್ಚುಲಿ ಒಂದು ಮುಂದಾಲೋಚನೆ ಇರುವ ದೇಶ, ದೂರಗಾಮಿ ದೇಶ ಇದಕ್ಕೆ ಸಿದ್ಧವಾಗಬೇಕು. ಚೈನಾ ಈಗಾಗಲೇ ಅದರ ಪರಿಣಾಮ ಅನುಭವಿಸ್ತಾ ಇದೆ. ಬಹಳಷ್ಟು ಸ್ಕ್ಯಾಂಡಿನೇವಿಯನ್ ದೇಶಗಳಿದೆ ಇದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾವೆ. ಏನು ಪರಿಣಾಮ? ಒಬ್ಬ ಯುವಕ 3 ತಲೆಮಾರನ್ನ, ಒಬ್ಬ ಯುವಕ ಅಥವಾ ಯುವತಿ 3 ತಲೆಮಾರನ್ನ ಸಾಕಬೇಕು. ಅಜ್ಜ ಅಜ್ಜಿ ಬದುಕಿರ್ತಾರೆ, ಅಪ್ಪ ಅಮ್ಮ ಬದುಕಿರ್ತಾರೆ, ಒಬ್ಬ ಯುವಕರಿರ್ತಾರೆ. ಅದು ಹುಟ್ಟಾಕುವ ಸಾಮಾಜಿಕ ಸಂಕ್ಷೋಭ ಏನು? ನಿಮಗೆ ಯುವಜನರೇ ಇಲ್ಲ ಅಂತಂದ್ರೆ ದೇಶ ಹೆಂಗೆ ನಡೆಸ್ತೀರಾ? ಚೈನಾ ಮತ್ತೆ 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಅಫಿಷಿಯಲ್ ಪಾಲಿಸಿ ಮಾಡ್ತಿದ್ದಾರೆ, ಇನ್ಸೆಂಟಿವ್ಗಳು ಕೊಡ್ತಾ ಇದ್ದಾರೆ. ಇದರಿಂದ ಹುಟ್ಟುವ ಸಾಮಾಜಿಕ ಸಂಕ್ಷೋಭಗಳು, ಅದು ಹುಟ್ಟು ಹಾಕುವಂತಹ ಸಮಸ್ಯೆಗಳು ಅತೀವವಾದ. ಒಂದು ಪುರೋಗಮಿ ದೇಶ ಇದ್ರ ಬಗ್ಗೆ ಸಿದ್ಧವಾಗಬೇಕು ಅಂದರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಇತ್ಯಾದಿಗಳನ್ನ ಹೇಳಿ ಮಾಡ್ತಿದ್ದಾರೆ. ಇದು ವಾಸ್ತವ ಅಲ್ಲ. ಮೊದಲನೇದು ವಾಸ್ತವವಲ್ಲ. ಒಟ್ಟಾರೆ ಜಗತ್ತಿನ ಜನಸಂಖ್ಯೆಯೇ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ ನಮಗೊಂದು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಒಂದಿತ್ತು, ಇನ್ನೊಂದು 10 ವರ್ಷ ಇರುತ್ತದು. ಇಡೀ ಜಗತ್ತಿನಲ್ಲಿ ಅತಿ ಯುವ ರಾಷ್ಟ್ರ ಅಂದರೆ ನಾವು. ಅಂದರೆ 18 ವಯಸ್ಸಿನಿಂದ 40 ವಯಸ್ಸಿನ ನಡುವೆ ಇಂಥವರ ಜನಸಂಖ್ಯೆ ಇಟ್ಕೊಂಡಿರೋ ಒಂದು ದೇಶದಲ್ಲಿ ನಾವು ಜಾಸ್ತಿ ಇದ್ದೀವಿ.
ಇದೊಂದು 15 ವರ್ಷ ನಮಗೆ ಈ ಲಾಭ ಇರುತ್ತೆ. ಇದಾದ್ಮೇಲೆ ಇದು ನಾವೆಲ್ಲ ಮುದುಕ ರಾಷ್ಟ್ರ ಆಗ್ತೀವಿ ನಾವು ಕೂಡ. ಈ ದುಡಿಯುವ ಕೈಗಳಿಗೆ, ಈ ಯುವ ಸ್ಫೂರ್ತಿಗಳಿಗೆ ನಾವು ಕೈಗೆ ಕೆಲಸ ಕೊಟ್ಟರೆ ಜಗತ್ತಿಗೆ ಅನ್ನ ಹಾಕ್ತಾ ಇದೆ. ಅಲ್ಲಿ ನಿರುದ್ಯೋಗ ಸಮಸ್ಯೆ ಯಾವ ಪ್ರಮಾಣದಲ್ಲಿ ಬೆಳೆದಿದೆ. ಅಕಸ್ಮಾತ್ ಈ ಜನ್ರೇಷನ್ಗೆ ಈ 15 ವರ್ಷದಲ್ಲಿ ನಾವು ಈ ಬಸ್ ಮಿಸ್ ಆದರೆ ಯುವಕರಿಗೂ ಉದ್ಯೋಗ ಇಲ್ಲ, ಮುದುಕರಾಗಲೇ ನಿವೃತ್ತರಾಗಿದ್ದಾರೆ, ಈ ದೇಶ ಏನಾಗಬೇಕು? ಇದು ಅಸಲು ಪ್ರಶ್ನೆ, ವಾಸ್ತವದ ಪ್ರಶ್ನೆ. ಜನಸಂಖ್ಯೆಯ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರೋದು. ಅದನ್ನೆಲ್ಲವನ್ನು ಬದಿಗೆ ಒತ್ತಿ ಇದನ್ನು ಒಂದು ಕೋಮುವಾದಿಯಾಗಿ ಬೆಳೆಸ್ತಾರೆ. ಮೊದಲನೇದು ಕೋಮುವಾದಿ ಲಾಜಿಕ್ಗೆ ಉತ್ತರನೇ ಏನಪ್ಪ ಅಂತಂದರೆ, ಸಂತಾನೋತ್ಪತ್ತಿಯ ದರಕ್ಕೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಇಟ್ ಈಸ್ ಎ ಫಂಕ್ಷನ್ ಆಫ್ ಸೋಷಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್. ಅದರಲ್ಲಿ ಅತಿ ಮುಖ್ಯವಾದದ್ದು, ಒಂದು ಹೆಣ್ಣಿಗೆ ಲೇಬರ್ ಪಾರ್ಟಿಸಿಪೇಷನ್, ಹೆಣ್ಣು ಮಕ್ಕಳ ಲೇಬರ್ ಪಾರ್ಟಿಸಿಪೇಷನ್ ಎಷ್ಟು, ಎಲ್ಲಿ ಜಾಸ್ತಿ ಇದೆ, ಯಾವ ದೇಶದಲ್ಲಿ? ಕೇರಳದಲ್ಲಿ ಜಾಸ್ತಿ ಫಿಮೇಲ್ ಲೇಬರ್ ಪಾರ್ಟಿಸಿಪೇಷನ್. ಅಲ್ಲಿ ಸಂತಾನೋತ್ಪತ್ತಿಯ ದರ ಇಳಿದಿದೆ. ಒಂದು ರೀತಿ ಸಮಾಜದಲ್ಲಿ ತಾನು ಭಾಗವಹಿಸಿದಾಗ ಹೆಣ್ಣಿಗೆ ಸ್ವಾತಂತ್ರ್ಯವೂ ಸಿಗುತ್ತೆ ತನ್ನ ದೇಹದ ಮೇಲೆ, ಕುಟುಂಬದ ಒತ್ತಡವನ್ನು ಮೀರಿ ನಿಲ್ಲಬಹುದು. ನಮ್ಮ ಹಳೆ ಸೀರಿಯಲ್ಗಳು ಬರ್ತಾವಲ್ಲ, ಟಿ ವಿ ಸೀರಿಯಲ್ಗಳಲ್ಲಿ ಇರೋ ಕಥೆಗಳೆಲ್ಲ ಬದಲಾಗಬಲ್ಲವು. ಅದನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕು ಅನ್ನೋದು ಮೊದಲನೇ ವಿಷಯ. ಇದು ಶುದ್ಧ ಸುಳ್ಳು. ಇದು ಮುಸ್ಲಿಂ ರಾಷ್ಟ್ರ ಆಗೋದು ಲಾಜಿಕಲಿನೇ ಸಾಧ್ಯ ಇಲ್ಲ, ಪೊಲಿಟಿಕಲಿ ಇಂಪಾಸಿಬಲ್. ಇದು ಮಾಡ್ತಿರೋದು ಏನಕ್ಕಾಗಿ? ಇದು ಮಾಡ್ತಿರೋದು ಮುಸ್ಲಿಮರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಮಾಡ್ತಿರುವಂತಹ ಸಮಗ್ರವಾದ ದಾಳಿಯ ಮತ್ತೊಂದು ಭಾಗ.